Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. Preview. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊಂದಿಸ್ವಾಮಿ. ಸುಮಾರು ವರ್ಷದಿಂದ ಈ ಶಾಲೆ ನಮ್ಮದು ಆ ಕಡೆ ಸರ್ಕಾರಿ ಶಾಲೆ 4ನೇ ಕ್ಲಾಸ್ನವರೆಗೆ ಇತ್ತು. ಆ ಕಡೆ ನಮ್ಮ ಹೊಸಮಲ್ಪುಂಗ್ರಿ ಸರ್ಕಾರಿ ಶಾಲೆ ಅದು 5ನೇ ಕ್ಲಾಸಿಗೆ ಇಲ್ಲ ಹೊಸಪೇಟೆ ಹೋಗ್ಬೇಕು, ಇಲ್ಲ ಅಣಸಂಗುಡಿಗೆ ಹೋಗ್ಬೇಕು, ಹಂಗಿತ್ತು. ಆ ಟೈಮ್ನಾಗ ಈ ಸ್ಕೂಲ್ ಒಂದು ಗಾಳಿಯಮ್ಮಗುಡಿಲಿಂದ ಪ್ರಯತ್ನ ಮಾಡಿ ಇಲ್ಲಿಗೆ ಈ ಗಾಯತ್ರಿ ಪೀಠ ಸ್ವಾಮೀಜಿಯವರು ಈ ಸ್ಕೂಲ್ ಒಂದು ಕಟ್ಟಿಸಿದಕ್ಕೆ ಈ SLC ಹುಡುಗರಿಗೆ ಭಾಳ ಅನುಕೂಲ ಆಯಿತು. ಇಲ್ಲ ಸರ್, ಯಾಕಂದ್ರೆ ಗ್ರೌಂಡ್ ಜಾಸ್ತಿ ಇದೆಯಲ್ಲ, ಹಂಗಾಗಿ ರಾತ್ರಿ ಟೈಮ್ನಾಗ ಬರ್ತಿರ್ತಾರ. ನಾವು ಬಂದಪ್ಪ ಅಂದ್ರೆ ಬೆದರ್ಸ್ತೀವಿ, ಈ ಥರ ಮಾಡಬಾರ್ದಪ್ಪ, ಸ್ಕೂಲ್ ಹತ್ರ ಒಗಿಬಾರ್ದು, ಬೆಳಗ್ಗೆ ನಮ್ಮ ಮಕ್ಕಳ ತೆಗಿಬೇಕಾಗ್ತೈತಿ ಅಂತ ನಾವು ಸ್ವಲ್ಪ ಗದರ್ಸ್ತಿರ್ತೀವಿ ಸರ್. ಯಾರೋ ಮತ್ತೆ ಈಗ ಬೇವೂರವ್ರು ಬರ್ತಿರ್ತಾವ, ರಾತ್ರಿ ಮಳೆ ಬಂತು ಇಲ್ಲಿ ಮಲಿಕೆಂತಾವ, ಡಬ್ಬಿ ಕುಡಿತಾವ, ಇಲ್ಲೇ ಒಗೆದು ಹೋಗಿಬಿಡ್ತಾವ. ಯಾಕಂದ್ರೆ ಇದು ಕಾಂಪೌಂಡ್ ಇಲ್ಲ ಸರ್, ಗೇಟ್ ಕಾಂಪೌಂಡ್ ಸರಿಯಾಗಿಲ್ಲ. ಹಂಗಾಗಿ ಮತ್ತೆ ಜನ ಒಳಗೆ ಹೋಗ್ತಾರೆ, ಇಲ್ಲದ್ರೆ ಯಾರೂ ಹೋಗೋದಿಲ್ಲ. ಅದೆಲ್ಲ ಮಾಡೋಕೆ ದುಡ್ಡಿನ ವ್ಯವಸ್ಥೆ ಬೇಕಲ್ಲ ಸರ್. ಈ ಶಾಲೆಯ ಒಂದು ಸ್ಥಿತಿ ಹೇಗಿದೆ ಅಂದರೆ, ನೋಡೋಕ್ಕೆ ಒಂದು ಚಿಕ್ಕ ಶಾಲೆ, ಭಾಳಷ್ಟು ಕೊಠಡಿಗಳ ಸಂಖ್ಯೆ ಇಲ್ಲದೇ ಇದ್ದರೂ ಕೂಡ ಭಾಳಷ್ಟು ಚಿಕ್ಕ ಶಾಲೆ ಇದೆ. ಆದರೆ ಕೂಡ ಒಂದು ಚೊಕ್ಕ ಒಂದು ಸಿಸ್ಟಮ್ ಇದೆ. ನಿಮಗೆ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ತೋರಿಸ್ತಾ ಇದ್ದೆ ನಾನು, ಬೋರ್ಡಲ್ಲೆಲ್ಲ ಬರೆದಿರ್ತಾರೆ, ಟೀಚರ್ಸ್ ಎಷ್ಟು ಜನ ಇದ್ದಾರೆ, ಸಬ್ಜೆಕ್ಟ್ ಎಷ್ಟು ಜನ ಇದ್ದಾರೆ, ಆಮೇಲೆ ಏನು ಇಯರ್ ಪ್ರಾರಂಭ ಆಯಿತು ಅಂತ. ಆದರೆ ಈ ಶಾಲೆಯ ಬೋರ್ಡ್ ತೋರಿಸ್ತೀನಿ. 1995ರಿಂದ ಈಚೆಗೆ ಸ್ಕೂಲ್ಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು ಇನ್ನೂ ಯಾವುದೇ ಗೌರ್ಮೆಂಟ್ ಇದು ಆಸಕ್ತಿ ತೋರಿಸ್ತಿಲ್ಲ. ಒಬ್ಬರ ಮೇಲೆ ಒಬ್ಬರು ರಾಜಕೀಯನ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿನ ಶಿಕ್ಷಕರಿಗೆ ಯಾವುದೇ ಥರದ ಅಂದರೆ ನಮ್ಮ ಇವರು ಒಬ್ಬರು ಅಣ್ಣಾರು ಹೇಳಿದರು, ಅವರಿಗೆ ಸ್ಯಾಲ್ರಿ ಕಮ್ಮಿ ಇದೆ ಅಂತ. ನಿಜವಲ್ಲ, ಅದು ಒಪ್ಪಿಗೆಬೇಕು ಸರ್. ಅದ್ರ ಜೊತೆಗೆ ಒಂದೊಂದು ಟೈಮಲ್ಲಿ ನಾವು ಗ್ರಾಮ ಪಂಚಾಯತಿಗೆಲ್ಲ ಇವರು ದುರ್ಗಪ್ಪ ಸರ್ ಅದಾರಲ್ಲ ಸರ್, PT ಸರ್, ಅವರು ನಾವೆಲ್ಲ ಕೆಲವೊಂದು ಟೈಮ್ನಲ್ಲಿ ಗ್ರಾಮ ಪಂಚಾಯತ್ಗೆ ಹೋಗಿ ನಾವು ರಿಕ್ವೆಸ್ಟ್ ಕೂಡ ಮಾಡಿದ್ವಿ ಸರ್. ಒಂದು ಟೈಮಲ್ಲಿ ಕುಡಿ ನೀರಿಗೆ ವ್ಯವಸ್ಥೆ ಕೂಡ ಇದ್ದಿದ್ದಿಲ್ಲ ಸರ್. ಅಂದರೆ ಇಲ್ಲಿ ಬೋರ್ವೆಲ್ ಇದಲ್ಲ ಸರ್, ಒಂದು ಸಲ ಮಳೆಗಾಲ ಬಂದಾಗ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಬೋರ್ವೆಲ್ ಬತ್ತೆ ಹೋಗ್ಬಿಡ್ತಾವೆ ಸರ್. ಆ ಟೈಮಲ್ಲಿ ಗ್ರಾಮ ಪಂಚಾಯತ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿರ್ತೀವಿ ಸರ್, ನೀರಿಂದು ಕನೆಕ್ಷನ್ ಕೊಡ್ರಿ ಅಂತ. ಅದು ರಾಜಕೀಯದ ಮತ್ತೆ. ಹಾಗಾಗಿ ಇಲ್ಲಿ ಇದೆಲ್ಲ ಜಂಜಾಟಗಳಿಂದ ಕೂಡ ಕೂಡಿದ್ರು ಕೂಡ ಹುಡುಗರಿಗೆ ಒಳ್ಳೆ ರೀತಿ ಎಜುಕೇಷನ್ಗಳು ಇಲ್ಲಿನ ಶಿಕ್ಷಕರು ಕೊಡ್ತಾರೆ ಸರ್. ಮತ್ತು ಇಲ್ಲಿ ಸೋಷಿಯಲ್ ಸಾರ್ ಬಂದು ಇವರು ಅನಂತಾಪ್ ಸರ್, ಅವರು ಯಾವ ರೀತಿ ಅವ್ರು ಪಾಠ ಮಾಡ್ತಾರೆ ಅಂದ್ರೆ ಸರ್, ಒಂಥರ ಒಂದು ಇತಿಹಾಸಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಸರ್. ಅವ್ರು ಮಾಡ್ತಕ್ಕಂಥ ಪಾಠನ ಅಬ್ಸರ್ವ್ ಮಾಡ್ತಿರ್ತೀವಿ ಸರ್, ನೋಡ್ತಿರ್ತೀವಿ. ಅವ್ರು ಮಾಡ್ತಕ್ಕಂಥ ಪಾಠ ಒಂದು ಲೆಕ್ಕಕ್ಕೆ ಭಾವಾತ್ಮಕವಾಗಿ ಎಲ್ಲ ರೀತಿಯಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರು ಕೊಟೇಶ್ವರ್ ಸರ್ ಅಷ್ಟೇ, ಮತ್ತು ಸರ್ವಮಂಗಳ ಮೇಡಮು, ಇಂಗ್ಲೀಷ್ ಮೇಡಮು, ಅವರೆಲ್ಲ ಅದೇ ಥರದಲ್ಲೇ ಶಿಕ್ಷಣ ಮಾಡೋಕ್ಕೆ ಅಂತ ಬರ್ತಾರೆ. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಕ್ರಿಕೆಟ್ ಪ್ಲೇಯರ್. ನಮ್ಮ ಇಂಡಿಯಾಗೆ ಏನು ಫಸ್ಟು ಕಪಿಲ್ ದೇವ್ ಎಲ್ಲ ಮಾಡ್ತಾ ಇದ್ರು, ಹೌದಲ್ಲ? ಕ್ರಿಕೆಟ್ ಪ್ಲೇಯರ್ ಅವರು, ಹೌದಲ್ಲ?
सबके सुख दुख के समय के साथ देती थी ಎಲ್ಲರಿಗೂ ಸುಖ ದುಃಖ ಹಂಚ್ಕೊಂತಿದ್ಲು. ಕೆಲವೊಂದು ಮಕ್ಕಳು ಕೂಡ ಅದರಲ್ಲಿ ಡಲ್ ಇರ್ತಾರೆ, ಅಂಥ ಮಕ್ಕಳು ಯಾವ ರೀತಿ ಇಲ್ಲಿ ಪ್ರಿಪೇರ್ ಮಾಡ್ತೀರಿ? ಸೊ ಅವರಿಗೆ ನಾವು ವಿಶೇಷವಾಗಿ ಅವ್ರಿಗೆ ಕಾಳಜಿ ವಹಿಸಿ ಸರ್. ಸೊ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಯಾವುದರಲ್ಲಿ ವೀಕ್ ಇದ್ದಾನೆ ಸೊ ಅವರಿಗೆ ವಿಶೇಷ ಒಂದು ತರಗತಿನ ತಗೋತೀವಿ ಸರ್. ಇಲ್ಲ ತರಗತಿ ತಗೊಂಡು ಸೊ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಅವರಿಗೆ ಇನ್ನೊಂದು ಸರಿ ಅವರಿಗೆ ತರಗತಿಯನ್ನು ಬೋಧನೆ ಮಾಡಿ ಮತ್ತು ಆ ವಿದ್ಯಾರ್ಥಿಗೆ ಸಂಪೂರ್ಣವಾಗಿ ಆ ಕಲೀಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ನಾವು ಒಂದು ಪ್ರಯತ್ನ ಮಾಡ್ತೀವಿ ಸರ್. ಶಾಲೆ ಮೇಡಮ್ಮರಿಗೆ ಕಮ್ಮಿ ಸಂಬಳ ಐತಿ, ಅವರಿಗೆ ಪಾಪ ಭಾಳ ಇಂಪ್ರೂವ್ಮೆಂಟ್ ಆಗ್ಬೇಕು, ಗೋರ್ಮೆಂಟ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಸರ್ ಸ್ಕೂಲಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸು ಎಲ್ಲ ಅಳಿದ್ರೆ ಎಲ್ಲ ಇರೋದಿದೆ, ಎಲ್ಲ ಎಕ್ಸ್ಪೀರಿಯನ್ಸ್ ಇರೋದು ಸರ್. ಇನ್ನು ಇಷ್ಟು ವರ್ಷ ಆಗೈತಿ ಒಬ್ಬರ ಸತಿ ಪಾಪ ಎದಕ್ಕೆ ಸುಮ್ಮನೆ ಅನ್ಬೇಕು. ನಮ್ಮ ಮನ್ಯಾಗ ತಂಗಿಯಾರ ಅಣ್ಣವ್ರು ಅವನಾರ ಅದಾರ, ಇನ್ನು ಅವ್ರು ಹೇಳ್ಬೋದು, ಇವ್ರು ಒಂದು ಮಾತು ಹೇಳಿಲ್ಲ ಸರ್. ಎದಕ್ಕೆ ಸುಮ್ಮನೆ ಅದ್ರ ಈಚೆಗೆ ನಾನು ಬಿಟ್ಟು ಹೋಗಿಲ್ಲ ಸರ್. ಇದು ಸಂಸ್ಥಾಪಕರಂತ ಬಂದಾಗ ಇವತ್ತು ಗುರುಕುಲ ಅಂತಲೇ ಹೇಳ್ಬೋದು ಈ ಶಾಲೆಗೆ. ಅವ ಒಂದು ಗುರುಗಳ ಒಂದು ಫೋಟೋ ನಿಮಗೆ ತೋರಿಸ್ತೀನಿ. ಬಹುಶಃ ಭಾಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥ ಗುರುಗಳಿವರು. ಈ ಗುರುಗಳ ಒಂದು ಆಶ್ರಯದಲ್ಲಿ ಇವತ್ತು ಈ ವಿಜಯ ವಿದ್ಯಾರಣ್ಯ ಶಾಲೆ ನಡೀತಾ ಇದೆ. ನಮ್ಮ ದೇಶ ಇತರ ದೇಶದಂತೆ ಮಾದರಿಯಾಗಿ ಇರಬೇಕು ಅಂಥೇಳಿ 78 ವರ್ಷಗಳ ಹಿಂದೆ ನಮ್ಮ ಒಂದು ದೇಶದ ನೇತಾರಾಗಿರ್ತಕ್ಕಂಥ ಗಾಂಧೀಜಿಯರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರ್ಬೋದು, ಇವರೆಲ್ಲ ಒಂದು ತ್ಯಾಗ ಬಲಿದಾನ ಅಂತ ಹೇಳ್ತೀವಿ. ಯಾವುದೇ ಒಂದು ಯೋಗಾಸನ ಮಾಡಬೇಕಾದ್ರೆ ನಮ್ಮ ಮುಂದೆಲ್ಲ ನೋಡಿ ಯೋಗಾಸನ ಮಾಡಿದ್ರು ವಿದ್ಯಾರ್ಥಿಗಳು. ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟ್ ಇದೆ ಸರ್. ನಾವು ಹಂಪಿಯವರೇ. ಅಲ್ಲಿ ಅವರು ಸುಮಾರು 6 ವರ್ಷಗಳ ಹಿಂದ ಕಾಲ ಯೋಗ ಟ್ರಸ್ಟ್ನ ಮಾಡಿದ್ದಾರೆ ಸರ್. ನಾವು ಪ್ರಾರಂಭ ಆಗಿದ್ದು 2018ರಲ್ಲೇನೋ, ಅವಾಗಿಂದನೂ ನಾವು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸರ್. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನನ್ನ ಹತ್ರ ಬಂದು 1 ಸಲ ಅಲ್ಲ 10 ಸಾವಿರ ಬಂದು ಕೇಳಿರಿ, ನಾನು ಹೇಳ್ತೀನಿ ಅಂತ ಹೇಳ್ತೀನಿ ಸರ್. ಬಂದು ಕೇಳ್ತಾರೆ ಸರ್ ಅವರು. ಅಂದರೆ ಇಲ್ಲಿ ಇಂಗ್ಲೀಷ್ಗೆ ಸ್ಪೆಷಲ್ ಕ್ಲಾಸ್ ಅಂತ ತೊಗೊಂತಾರೆ ನೀವು? ಹಾಂ ತೊಗೊಂತೀವಿ ಸರ್. 10th ಸ್ಟ್ಯಾಂಡರ್ಡ್ ತೊಗೊತೀವಿ ಸ್ಪೆಷಲ್ ಕ್ಲಾಸ್ ಮಾರ್ನಿಂಗ್. ಯಾವ ಥರ ರೆಸ್ಪಾನ್ಸ್ ಇದೆ ಮಕ್ಕಳದು? ಚೆನ್ನಾಗಿ ಮಾಡ್ತಾರೆ ಸರ್. ಚೆನ್ನಾಗಿ ಮಾಡ್ತಾರೆ. Jiyuma, I am studying in 10th standard. My school name is Vijaya Vidyaranya High School, Osamalpangudi. Environment is our home, our of the score of life. ಏನು ನಾವು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ ಸರ್. ಅವ್ರಿಗೆ ಚೆನ್ನಾಗಿ ಜಾಬ್ ಸಿಕ್ಕಿದೆ, ಅವರು ಚೆನ್ನಾಗಿ ಇರ್ತಾರೆ ಸರ್ ಮಕ್ಕಳು. ಅದಕ್ಕೋಸ್ಕರ ನಾವು ಎಜುಕೇಷನ್ ಕೊಟ್ಟು ಅವ್ರಿಗೆ. ಸೊ ಜೊತೆಗೆ ನಮಗೆ ಯಾಕಂದರೆ ಇದು ಸಂಸ್ಥೆ ನಡೆಯೋದು ನಮಗೆ ಗಾಯತ್ರಿ ವಿದ್ಯಾಪೀಠ ಏನಿದೆಲ್ಲ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದದಿಂದನೇ ಶಾಲೆ ನಡೀತಾ ಇದೆ. ಹಾಗೆ ಬಡ ಮಕ್ಕಳು ಕೂಡ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ.
ಜೊತೆಗೆ ನಾವು ಕೂಡ ಸೊ ಅದರಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್. ಸೊ ಹಾಗಾಗಿ ಮಾಡಬೇಕಾಗತ್ತೆ ಸರ್. ಆ ಗುರುಗಳು ಇಲ್ಲಿ ಬಂದಾಗ ಏನೆಲ್ಲ ಉಪದೇಶ ಮಾಡ್ತಾರೆ ಶಿಕ್ಷಕರಿಗೆಲ್ಲ? ಸೊ ಗುರುಗಳು ಬಂದಮೇಲೆ ನಮಗೆ ಮಕ್ಕಳಿಗಾಗಿರ್ಬೋದು, ಟೀಚರ್ಸ್ಗಳಿಗಾಗಿರ್ಬೇಕು, ಯಾವ ರೀತಿ ಇರಬೇಕಂದ್ರೆ ಮಕ್ಕಳು ಅಂತಂದಮೇಲೆ ಸೊ ಅದು ಶಿಕ್ಷಕರುಗಳ ಏನು ಮಾಡಬೇಕಂದ್ರೆ ಮಕ್ಕಳನ್ನ ಸೊ ಪ್ರೀತಿಯಿಂದ ಅವ್ರನ್ನ ನೋಡ್ಕೋಬೇಕು. ಅವ್ರನ್ನ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವಾಗ ಅವರಿಗೆ ಕಲಿಕೆಯಲ್ಲಿ ಹಿಂದುಳಿದ್ರೆ ಸೊ ಅವರುಗಳಿಗೆ ವಿಶೇಷವಾಗಿ ಕೇರ್ ತಗೊಂಡು ಅವ್ರನ್ನ ಕಾಳಜಿ ವಹಿಸಿ ಆ ಮಕ್ಕಳನ್ನು ವಿದ್ಯಾಭ್ಯಾಸದ ಅಭಿವೃದ್ಧಿಯಲ್ಲಿ ನೀವು ಪರಿಶ್ರಮಿಸಿರಿ ಅಂತ ಹೇಳ್ತಾರೆ. ಜೊತೆಗೆ ನಮಗೆ ಕೂಡ ಅಷ್ಟೇ ಯಾವುದೇ ಒಂದು ವಿಚಾರಗಳಿಗೆ ನಮಗೆ ಕುಂದುಕೊರತೆ ಇಲ್ದಂಗೆ ಅವರು ನೋಡ್ಕೊಂಡು ಹೋಗ್ತಾರೆ ಸರ್. ಕೆಲವೊಂದು ವಿಚಾರದಲ್ಲಿ ಮಾತ್ರ ಶಿಕ್ಷಕರು ತುಂಬ ತೊಂದರೆ ಇದೆ, ವೇತನ ತೊಂದರೆ ಇದೆ ಅಂತ ಹೇಳಿದರು. ಬಟ್ ಈ ವಿಷಯದಲ್ಲಿ ನೀವು ಗುರುಗಳಿಗೆ ಹೇಳಿಲ್ವಾ ಹೇಗೆ? ಸರ್ ನಾವು ಗುರುಗಳು ಹೇಳಿದ್ದೀವಿ ಸರ್. ಬಟ್ ಅವರು ಯಾಕಂದರೆ ಇವಾಗ ನಮ್ಮ ಶಾಲೆಯಿಂದ ಏನು ಜಾಸ್ತಿ ಅವ್ರಿಗೇನು ಇನ್ಕಮ್ ಬರೋಲ್ಲ ಸರ್. ಅವರು ಕೂಡ ಆರ್ಥಿಕ ಸಂಕಷ್ಟ ಇದ್ದರೂ ಕೂಡ, ಯಾಕಂದರೆ ಗುರುಗಳು ಅಂದಮೇಲೆ ಅವ್ರಿಗೇನು ಬೇರೆ ಕಡೆಯಿಂದ ಇದು ಬರೋಲ್ಲ ಸರ್, ಆದಾಯ ಏನು ಬರೋಲ್ಲ. ಬಟ್ ಆದಾಯ ಬರದೇ ಇದ್ದರೂ ಕೂಡ ಟೀಚರ್ಸ್ಗಳಿಗೆ ಸ್ಯಾಲ್ರಿ ಅಂತ ಏನು ತಪ್ಪಿಲ್ಲ ಸರ್. ಮಂತ್ಲಿ ಕೊಟ್ಟೇ ಕೊಡ್ತಾರೆ. ಅಲ್ಪ ಸ್ವಲ್ಪ ಆದರೂ ಕೂಡ ಕೊಟ್ಟೇ ಕೊಡ್ತಾರೆ. ಬಟ್ ಅದನ್ನು ನಾವು ಏನಂತಂದರೆ ಅಷ್ಟೇ ಇದ್ದರೂ ಕೂಡ ನಾವು ಸರಳವಾಗಿಯೇ ನಾವು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ಸೊ ನಮಗೆ ಇನ್ನೊಂದು ಏನಪ್ಪ ಅಂತಂದರೆ ಕೊರತೆ ಸಾಕಷ್ಟು ಇವಾಗ 14-15 ವರ್ಷ ಒಂದು ಯಂಗ್ ಒಂದು ಜೀವನದ ಅಂದರೆ ಇದರಲ್ಲಿ ನಾವು ಕಳೆದಿದ್ದೀವಿ. ಏನಪ್ಪ ಅಂದರೆ ಮುಂದಿನ ಒಂದು 95 ನಂತರದಲ್ಲಿ ಸಂಸ್ಥೆಗಳು ಅಂದರೆ 95 ನಂತರ ಶಾಲೆಗಳಿಗೆ ವೇತನ ಅನುದಾನ ಅಂತ ಕೊಟ್ಟರೆ ಸೊ ನಾವು ಇಲ್ಲಿ ಇಷ್ಟು ವರ್ಷ ಸೇವೆ ಮಾಡಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ. ಜೊತೆಗೆ ಮಕ್ಕಳಿಗೆ ಕೂಡ ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವರಿಗೆ ಪಠ್ಯಪುಸ್ತಕಗಳಾಗಿರ್ಬೋದು, ಆಮೇಲೆ ಏನು ಮಧ್ಯಾಹ್ನದ ಬಿಸಿ ಊಟ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಮೊಟ್ಟೆ ಆಗಿರ್ಬೋದು, ಚಕ್ಕೆ ವ್ಯವಸ್ಥೆ ಆಗಿರ್ಬೋದು, ಸೊ ಈ ಥರದ ಒಂದು ಸೌಲಭ್ಯಗಳು ಕೂಡ ಅವರಿಗೆ ಮಕ್ಕಳಿಗೆ ಸಿಗ್ತದೆ ಸರ್. ಸೊ ಅದೊಂದು ಸಹಕಾರ ಆದರೆ ನಮಗೆ ಒಂದು ಉತ್ತಮ ಸರ್. ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದವು ನೋಡದ ತಾಯಿ, ವಿದ್ಯೆ ಕಲಿಸದ ಗುರು, ಇವರು ಶುದ್ಧ ವೈರಿಗಳು ನೋಡ ಸರ್ವಜ್ಞ. ನಿನಗಿಂತ ಕಿರಿಯರಿಲ್ಲ, ಶಿವನ ಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದಗಳೇ ಸಾಕ್ಷಿ, ನನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ. ಸಕಲ ವೇದ ಶಾಸ್ತ್ರ ಪುರಾಣಗಳ ನೇಣ ಕಟ್ಟಿ ಹಿಡಿದು ದೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಕೊಲಬೇಡ ಕೊಲಬೇಡ ವಸು ನುಡಿಯಲು ಬೇಡ. ನಮ್ಮ ಲಿಂಗದ ಚಿಂತೆ ನಮಗೆ, ನಮ್ಮ ಭಕ್ತದ ಚಿಂತೆ ನಮಗೆ, ನಮ್ಮ ಚೆನ್ನ ಮಲ್ಲಿಕಾರ್ಜುನ ಚಿಂತೆ ಏತಕ್ಕೆ, ಲೋಕದ ಮಾತು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿ ತೊಡಂತೆಯ, ಸಂತೆಯಲ್ಲೊಂದು ಮನೆಯ ಮಾಡಿ ಗಲಾಟೆಗೆ ಅಂಜಿ ತೊಡಂತೆಯ. ತೊಂದರೆ ಅಂತ ಏನಿಲ್ಲ ಸರ್. ಇಲ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋ ನನ್ನ ಭಾಗ್ಯ ಸರ್, ನನ್ನ ಪುಣ್ಯ ಅಂತ ಹೇಳ್ಬೋದು. ಇಲ್ಲಿ ಅಂದರೆ ಇಲ್ಲಿ ಇರುವಂಥ ಎಲ್ಲ ಸಹ ಶಿಕ್ಷಕರು ಕೂಡ ನನಗಿಂತ ಹಿರಿಯರು ಸರ್. ಅವರೆಲ್ಲ ನಮ್ಮ ತಂದೆ ವಯಸ್ಸಿನವ್ರು, ನಮ್ಮ ಅಣ್ಣಂದ್ರ ವಯಸ್ಸಿನವ್ರು ಇದ್ದಾರೆ. ಎಲ್ಲ ಶಿಕ್ಷಕರು ಕೂಡ ಎಲ್ಲರೂ ಕೂಡ ಒಂದು ಒಳ್ಳೆ ಸಪೋರ್ಟನ್ನು ಮಾಡ್ತಾರೆ, ಒಳ್ಳೆ ಪ್ರೋತ್ಸಾಹನ ಮಾಡ್ತಾರೆ, ಚೆನ್ನಾಗಿ ಕಲಿಸ್ಬೇಕಂತೇಳಿ. ಮತ್ತು ಹುಡುಗರು ಕೂಡ ಚೆನ್ನಾಗಿ ಎಲ್ಲ ಪ್ರೋತ್ಸಾಹ ಮಾಡ್ತಾರೆ, ಕೋಪ್ರೇಟ್ ಮಾಡ್ತಾರೆ ಸರ್ ಎಲ್ಲ. ನಾವೊಂದು ಫೋರ್ಸ್ ಇನ್ವಾಲ್ವ್ ಜಾಸ್ತಿ ಇದೆ ಸರ್. ಹಂಗಾಗಿ ನಾವು ಮಕ್ಕಳಿಗೆ ನಾವೊಂದು ಇಂಟೆನ್ಷನ್ನು ನಾನು ಫೋರ್ಸ್ ಇನ್ವಾಲ್ವ್ ಇದ್ದಂಗೆ ಪ್ರಿಪೇರ್ ಮಾಡ್ಕೊಂಡೆ ಸರ್. ಮಾಡ್ಕೊಂಡು ಹುಡುಗಿ ನಾನೊಂದು ಏನೋ ನಮ್ಮ ಗುರುಗಳು ಕಲಿಸಿದ್ದು ನಾನು ಕೂಡ ಒಬ್ಬರು ಮಕ್ಳಿಗೆ ಕಳ್ಸೋಣ, ನಮ್ಮಿಂದ ಫೋರ್ಸ್ ಅವರು ಕೂಡ ಒಬ್ಬರು ಪಾರ್ಟಿಸಿಪೇಟ್ ಆಗ್ತಾರೆ. ಏಷ್ಯನ್ ಗೇಮಲ್ಲಿ, ನ್ಯಾಷನಲ್ ಗೇಮಲ್ಲಿ ಆವಾಗ ಇಲ್ಲೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಲಿ, ಡಿಸ್ಟ್ರಿಕ್ಟ್ ಡಿವಿಷನ್ ಹೋಗಲಿ, ನಮಗೊಂದು ಹೆಸರು ಬರುತ್ತೆ ಊರಾಗ. ಸರ್ ಈ ಥರ ನಾವು ನಮ್ಮ ಗುರು ಕಲಿಸೋದು ನಾವು ಕಲಿಸಿದ್ರೆ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ನಾವು ಒಂದು ವೃತ್ತಿಯಿಂದ ನಾನು 13-14 ಇದೆ ಸೇವೆ ಬಂದಿದೆ ಸರ್. ಅದರಿಂದ ನಾವು ಕಂಟಿನ್ಯೂ ಹಂಗೆ ಬರ್ತಕ್ಕಂಥ ಮಕ್ಕಳು ಭಾರಿ ಕಡುಬಡವರು ಸರ್, ಕೂಲಿ ಕಾರ್ಮಿಕರ ಮಕ್ಕಳು, ಅದರಲ್ಲಿ SC ST ಮಕ್ಕಳು. ಅಂಥ ಮಕ್ಕಳಿಗೆ ನಾವು ಒಂದು ಸೇವೆ ಸಲ್ಲಿಸಿದ್ದೊಂದು ಸಮಾಜ ಸೇವೆ. ಇದರಿಂದ ನಾವೆಲ್ಲೋ ಹೋಗುವಾಗ ರೋಡ್ನಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಸ್ಕಾರ ಸರ್ ಅಂತಂದು ಹೇಳ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಕಾಲು ಹಿಡ್ಕೊಳಕ್ಕೆ ಬರ್ತಾರೆ, ಕಾಲಿಗೆ ಬೀಳ್ತಾರೆ. ನಿಮ್ಮ ಒಂದು ಕಲಿಸಿರ್ತಕ್ಕಂಥ ವೃತ್ತಿಯಿಂದ ನಾವು B.Ed ಮಾಡ್ತಾಯಿದ್ದೀವಿ, ನಾವು ಈ ರೀತಿಯಾಗಿ ಉನ್ನತ ವಿದ್ಯಾಭ್ಯಾಸವನ್ನು ಕಲ್ತೀವಿ ಅಂತಂದು ಹೇಳಿ ಅದರಲ್ಲಿ ನಮಗೆ ಭಾಳ ಸಂತೋಷ ಆಯ್ತು ಸರ್. ಈ ವೃತ್ತಿಗೆ ಬಂದಿದ್ದು ನಾವು ಮೊದಲು ಎಕ್ಸ್ಪೆಕ್ಟ್ ಮಾಡಿದ್ದು ಸ್ಯಾಲ್ರಿಗೋಸ್ಕರ, ಈ ವೃತ್ತಿ ಪರ್ಮನೆಂಟ್ ಮಾಡ್ಕೋಬೇಕಂತ. ಆಮೇಲೆ ಅನ್ನಿಸ್ತು ನಮಗೆ ಮಕ್ಕಳು ಕೊಡ್ತಕ್ಕಂಥ ಗೌರವದಲ್ಲೇ ನಮಗೆ ಬಹಳ ತೃಪ್ತಿ ಇದೆ ಅಂತಂದೇಳಿ ಈ ಮೂಲಕ ಹೇಳ್ತೀನಿ. ಇಲ್ಲಿ ಅನುದಾನ ಆಗುತ್ತೆ ಸ್ಕೂಲು ಹೋಗಂದಾಗ, ಮತ್ತೆ ನಮಗೆ ಎಲ್ಲೋ ಶಿಕ್ಷಣ ಓದಿದ್ದು ವೇಸ್ಟ್ ಆಗಲಿಲ್ಲ, ಇದರಲ್ಲಿ ಸೇರಿ ನಾವು ಅನುದಾನವನ್ನು ಪಡ್ಕೊಳ್ಬೋದು ಎನ್ನುವ ಒಂದು ಆಸೆಯಿಂದ ಈ ಶಾಲೆಗೆ ನಾವು ಜಾಯ್ನ್ ಆದ್ವಿ ಸರ್. ತಾವು ಆ ಒಂದು ಭರವಸೆಯಿಂದ ಬಂದ್ರಿ, ಬಟ್ ಅನುದಾನ ಬಂತ ನಿಮಗೆಲ್ಲ? ಇಲ್ಲಿ ಅದು ಅನುದಾನ ಇವತ್ತು ಬರುತ್ತೋ ನಾಳೆ ಬರುತ್ತೋ ಅಂತಂದೇಳಿ ಹೋರಾಟ ಮಾಡ್ತಾನೆ ಇದೀವಿ ಸರ್.
ಬೆಂಗಳೂರು, ಗುಲ್ಬರ್ಗ, ಧಾರವಾಡ, ಹುಬ್ಬಳ್ಳಿ ಎಲ್ಲ ಕಡೆ ಹೋರಾಟ ಮಾಡಿದ್ವಿ. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಸರ್, ಆದರೆ ನಮ್ಮ ಆಸೆ ಮಾತ್ರ ಇವತ್ತಿಗೂ ಈಡೇರಿಲ್ಲ. ನಮ್ಮಂಥ ಸಾವಿರಾರು ಶಿಕ್ಷೆಗಳು, ಸಾವಿರಾರು ಶಾಲೆಗಳು ಕರ್ನಾಟಕದಲ್ಲಿ ಇವತ್ತು ಮುಚ್ಚಿ ಹೋಗಿವೆ ಸರ್. ಮುಚ್ಚಿ ಹೋಗುವಂಥ ಸ್ಥಿತಿಯಲ್ಲಿದೆ. ಕನ್ನಡ ಮಾಧ್ಯಮ ಶಾಲೆಗಳು ಬರೀ ಬೆರಳಿಕೆಯಷ್ಟು ಮಾತ್ರ ನಮ್ಮ ರಾಜ್ಯದಲ್ಲಿವೆ. ಅವನ್ನ ಉಳಿಸ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿಲ್ಲ. ನಾವು ಕನ್ನಡ ಆಗಿ ಬೆಳೆಸ್ತೀವಿ, ಹೀಗೆ ಬೆಳೆಸ್ತೀವಿ ಅಂತಂದೇಳಿ ಭಾಷಣಗಳನ್ನು ಮಾಡ್ತಾರೆ, ಆ ಸುವರ್ಣ ಮಹೋತ್ಸವಗಳನ್ನು ಆಚರಣೆ ಮಾಡ್ಕೊಳ್ತಾರೆ. ಕನ್ನಡ ರಾಜ್ಯೋತ್ಸವ ಮತ್ತು ಸಾಹಿತ್ಯ ಸಮ್ಮೇಳನಗಳಿಗೆ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡ್ತಾರೆ. ಆದರೆ ಈ ಶಾಲೆಯಲ್ಲಿ ಓದ್ತಕ್ಕಂತಹ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ ಸರ್. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥ ಮಕ್ಕಳಿಗೆ ಇಲ್ಲಿನ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮತ್ತು ಕನ್ನಡ ಭಾಷೆಯಲ್ಲಿ ನಾವು ಕನ್ನಡ ಪಂಡಿತ ವಿದ್ಯಾಭ್ಯಾಸವನ್ನು ಮಾಡಿದ್ವಿ ಸರ್. ಅಂಥ ಶಿಕ್ಷಕರಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಅವ್ರಿಗೆ ಸತಿ ಕನ್ನಡ ಓದ್ಯರಿಗೆ ಇಲ್ಲಿ ಲೈಫ್ ಇಲ್ಲ, ಜೀವನ ಇಲ್ಲ. ಒಂದು ಕನಸು ಇಟ್ಕೊಂಡು ಬಂದಿರತಕ್ಕಂಥ ಒಬ್ಬ ಮಹಿಳೆ ಇವತ್ತಿಗೂ ಕೂಡ ಸತತ 28 ವರ್ಷ ಸೇವೆಯಲ್ಲಿದ್ದರೂ ಕೂಡ ಅದೇ ನಡಿಗೆ, ಅದೇ ಒಂದು ಮಾತು, ಅದೇ ಒಂದು ಗಮ್ಮತ್ತು, ಎಲ್ಲಿ ಕೂಡ ಅಹಂಕಾರ, ಗಾಂಭೀರ್ಯತೆ ಕಂಡು ಬರಲ್ಲ ಅಂತಕ್ಕಂಥದ್ದು ಕೂಡ ಭಾಳಷ್ಟು ಇಲ್ಲಿ ನಾಗರಿಕರು ಹಾಗೆ ಸಹ ಶಿಕ್ಷಕರು ಕೂಡ ಇರತಕ್ಕಂಥ ಮಾತುಗಳು ಸ್ನೇಹಿತರೆ. ಬಹುಶಃ ಇಂಥ ಮಹಿಳೆ ಇವತ್ತು ಈ ಒಂದು ಗಾಯತ್ರಿ ವಿದ್ಯಾಪೀಠದಲ್ಲಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಏನು ಕಾರಣ? ಬಹುಶಃ ಅವರ ಒಂದು ತಾಳ್ಮೆಗೆ ಏನು ಒಂದು ಮುಖ್ಯ ಕಾರಣ ಅಂತಕ್ಕಂಥ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಇವತ್ತು ಆ ಮಹಿಳೆ ಕೂಡ ಇವತ್ತು ನಮ್ಮ ಜೊತೆಲಿದ್ದಾರೆ. ಏನು ಹೇಳ್ತಾರೆ ಈ ಶಾಲೆ ಬಗ್ಗೆ? ನನ್ನ ಹೆಸರು ಸರ್ವಮಂಗಳ ಅಂತಂದ್ರೆ ನಾನು ಸುಮಾರು ಈ ಶಾಲೆಯಲ್ಲಿ 28 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. 28 ವರ್ಷ? ಹಾಂ, 28 ವರ್ಷ. ಫಸ್ಟ್ 2 ವರ್ಷ ನಾನು ಸಹ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೆ. ಈಗ ಸುಮಾರು 1999ರಿಂದ ಇಲ್ಲಿವರೆಗೂ ನಾನು ಮುಖ್ಯೋಪಾಧ್ಯಾಯನಿಗೆ ಕೆಲಸ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಸಂತೋಷ ಅನ್ನಿಸ್ತದೆ. ಎಲ್ಲ ಸ್ಟಾಫ್ ಎಲ್ಲ ಚೆನ್ನಾಗಿರ್ತಾರೆ, ಗುರೂಜಿಯವ್ರ ಒಂದು ಸಹಕಾರ ಇದೆ. ಹಾಗಾಗಿ ಬಿಟ್ಟು ಇಲ್ಲಿ ಮಕ್ಕಳು ಚೆನ್ನಾಗಿದ್ದಾರೆ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರೂ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿ ಕಲಿಬೇಕು. ನಮ್ಮ ಶಾಲೆಯಿಂದ ಬರ್ತಕ್ಕಂಥ ಮಕ್ಕಳು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರೆ, ಸಾಕಷ್ಟು ಜಾಬ್ನಲ್ಲಿ ಇದ್ದಾರೆ ಸರ್. ಇವಾಗ ನಮ್ಮ ಕಣ್ಣೆದುರಿಗೆ ಲೆಕ್ಚರರ್ ಆಗಿದ್ದಾರೆ, ಹೈಸ್ಕೂಲ್ ಟೀಚರ್ಸ್ ಆಗಿದ್ದಾರೆ, ಪ್ರೈಮರಿ ಟೀಚರ್ಸ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, SI ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ. ಸಾಕಷ್ಟು ಅವನ್ನೆಲ್ಲ ನೋಡಿದ್ರೆ ಭಾಳ ಸಂತೋಷ ಅನಿಸ್ತದೆ ಸರ್. ಅವರೆಲ್ಲೇ ಕಂಡ್ರೆ ನಮಗೆ ನಮಸ್ಕಾರ. ಇಲ್ಲೇ ನಮ್ಮ ಹಂಪಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷ ಅಂತಂದು ರಘುನಾಯ್ಕ ಅಂತ, ಅವನು ಅಧ್ಯಕ್ಷ ಆಗಿದ್ದಾರೆ ಸರ್. ಗ್ರಾಮ ಪಂಚಾಯತಿಯಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ ಸರ್ ಅವರು. ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಓದಿದವಂಥರು ಒಳ್ಳೆ ಫೀಲ್ಡ್ನಲ್ಲಿದ್ದಾರೆ ಸರ್. ಪ್ರಾರಂಭದಲ್ಲಿ ಯಾವ ಥರ ಇತ್ತು ಸಿಚುವೇಶನ್? ಎಲ್ಲಿ ಓದಿಸ್ತಾ ಇದ್ರಿ? ಪ್ರಾರಂಭದಲ್ಲಿ ನಾವು ಇಲ್ಲೇ ಗಾಳಿಯಮ್ಮನ ಗುಡಿ ಹತ್ರ ಒಂದು ರೂಮ್ ತೊಗೊಂಡು ಮಾಡ್ತಾಯಿದ್ರು ಸರ್ ಸ್ವಾಮೀಜಿಯವರು. ಆಮೇಲೆ ಈ ಕಟ್ಟಡ ಸ್ಟಾರ್ಟ್ ಮಾಡಿದರು. ಮೊದಲು ಒಂದು 6 ಕಟ್ಟಡ ಮಾಡಿದರು. ಅದು ಮುಗಿದ್ಮೇಲೆ ಈಗ ಮತ್ತೆ 2 ರೂಮ್ಸ್ ಮತ್ತೆ ಸ್ಟಾರ್ಟ್ ಮಾಡಿದರು. ಮತ್ತು ಗೇಟ್ ಹತ್ರ ಅದು ಆ್ಯಕ್ಚುಲಿ ವಾಚ್ಮ್ಯಾನ್ಗೆ ಅಂತ ಮಾಡಿದ್ರು ಸರ್. ಅದು ವಾಚ್ಮ್ಯಾನ್ ಇದು ಸರ್ ಸ್ಟಾರ್ಟಿಂಗು. ವಾಚ್ಮ್ಯಾನ್ ಇರುವಾಗೆಲ್ಲ ಫಿನಿಶಿಂಗ್ ಎಲ್ಲ ಇತ್ತು ಸರ್, ತಂತಿ ಎಲ್ಲ. ಬಟ್ ಸ್ವಲ್ಪ ವಾಚ್ಮ್ಯಾನು ಅವಘಡ ನಡೆದು ಸರ್, ಅವರು ಸರಿ ನೋಡ್ಕೊಳ್ಳಿ. ಹಾಗಾಗಿ ಅವರು ಬಿಟ್ಟ ಮೇಲೆ ಏನಾಯ್ತಂದರೆ ಊರಿನ ಜನ ಎಲ್ಲ ತಂತಿ ಎಲ್ಲ ಕಿತ್ತಾಕೊಂಡು ಬಿಟ್ಟರು. ಅದನ್ನೇ ಮಾಡ್ಕೊಳ್ಳೋದು, ಕಲ್ಲೆಲ್ಲ ಸುತ್ತಲಿ ಕಲ್ಲುಗಳಿದ್ವು, ಅವೆಲ್ಲ ಹೋದವು ಸರ್. ಮತ್ತು ಸಾಕಷ್ಟು ಇಷ್ಟಂತ ನೋಡೋದು. ಹಾಗಾಗಿ ಬಿಟ್ಟು ನಡೀತಾ ಇದೆ ಸರ್. ಹಂಗೆ ಸರ್ಕಾರಿ ಮಕ್ಕಳಿಗೆ ಬರ್ತಕ್ಕಂಥ ಸೌಲಭ್ಯ ನಮ್ಮ ಮಕ್ಕಳಿಗೂ ಬರಲಿ ಅನ್ನೋದೇ ನಮ್ಮ ಕನಸು. ಶಾಲೆ ಗ್ರ್ಯಾಂಟ್ ಆದ್ನಪ್ಪ ಅಂದರೆ, ಶಾಲೆಗೆ ಅನುದಾನ ಸಿಕ್ಕನಪ್ಪ ಅಂದರೆ ಎಲ್ಲ ಶಿಕ್ಷಕರಿಗೂ ಒಳ್ಳೆಯದಾಗುತ್ತೆ, ಅವ್ರ ಕುಟುಂಬನೂ ಚೆನ್ನಾಗಿರ್ತದೆ, ಮಕ್ಕಳು ಚೆನ್ನಾಗಿರ್ತಾರೆ. ಅವ್ರಿಗೂ ಒಂದು ಕುಟುಂಬ ಚೆನ್ನಾಗಿತ್ತಪ್ಪ ಅಂದರೆ ಹೇಳ್ತಕ್ಕಂಥ ಉತ್ಸಾಹ ಜಾಸ್ತಿ ಆಗ್ತದೆ ಸರ್. ಹಾಗಾಗಿ ಬಿಟ್ಟು ಮಕ್ಕಳಿಗೆ ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ನಮ್ಮ ಶಾಲೆಗೂ ಸಿಗಲಿ, ನಮ್ಮ ಮಕ್ಕಳಿಗೂ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ. ವಿಜಯ ವಿದ್ಯಾರಣ್ಯ ಅಂದರೆ ಮಕ್ಕಳಿಗೆ ಶಿಸ್ತು ಅಂತ ಹೇಳ್ತಾರೆ, ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾತುಗಳಿಗೆ ಬರಬೇಕಾದ್ರೆ ನಿಜವಾಗ್ಲೂ ನೀವು ಹೀರೋ ಆಗ್ತೀರಾ ಅಥವಾ ಸಹ ಶಿಕ್ಷಕರು ಹೀರೋ? ಯಾರು ಹೀರೋ ಆಗಿರೋ? ಅವರೆಲ್ಲ ಸಹಕಾರ ಇದ್ದಾಗ ಇರೋ ಆಗ ಸಾಧ್ಯ ಸರ್. ಸಹ ಶಿಕ್ಷಕರು ಎಲ್ಲರೂ ನನಗೆ ಸಹಕಾರ ಕೊಟ್ಟಾಗ ನಾವು ಅನಿಸ್ಕೊಳಕ್ಕೆ ಸಾಧ್ಯ. ಸತತವಾಗಿ ನಾನು ಈ ಶಾಲೆಯಲ್ಲಿ 28 ವರ್ಷಗಳಿಂದ
ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ಇದಕ್ಕೆಲ್ಲ ಮೂಲ ಕಾರಣ ಶ್ರೀಯವರು ಅಂದರೆ ಸ್ವಾಮೀಜಿಯವರು. ಅವರ ಒಂದು ಸಹಕಾರ, ಅವರ ಒಂದು ಪ್ರೋತ್ಸಾಹದಿಂದ ನಾವು ಇವತ್ತಿನ ದಿವಸ ಊಟ ಮಾಡ್ತಿದ್ವಿ ಅಂತ ಹೇಳಬೇಕು. ಜೊತೆಗೆ ಈ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು, ಆ ಮಕ್ಕಳಿಗೆ ಕಲಿಸೋದ್ರಿಂದ ನಾವು ಅನ್ನ ಊಟ ಮಾಡ್ತೀವಿ ಅಂತ ಹೇಳಬೇಕು. ಆದ್ದರಿಂದ ಇಲ್ಲಿ ಎಲ್ಲರ ಒಂದು ಸಹಕಾರ ಇದೆ. ಊರಿನ ಹಿರಿಯರಾಗಿರ್ಬೋದು, ಮಕ್ಕಳ ಪೋಷಕರಾಗಿರ್ಬೋದು, ಮತ್ತು ನಮ್ಮ ಸಹ ಶಿಕ್ಷಕರು ಮತ್ತು ನಮ್ಮ ಆಯಾ ಎಲ್ಲರೂ ನಮಗೆ ಸಹಕಾರವನ್ನು ನೀಡ್ಯಾರ. ಎಲ್ಲರಿಗೂ ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಓದೋಗಿರ್ತಕ್ಕಂಥ ಈಗೂ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರ ಒಂದು ಸಹಕಾರದಿಂದ ಈ ಶಾಲೆ ಸುಗಮವಾಗಿ ನಡೀತಾ ಇದೆ. ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.